ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ವಿಧಾನಸಭಾ ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಸಿದ ಮುನಿರತ್ನ ಪ್ರಕರಣ. ರೇವಣ್ಣ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ನರೇಂದ್ರ ಸ್ವಾಮಿ. ನಿನ್ನೆ ಮಧ್ಯರಾತ್ರಿ 12:55ರವರೆಗೂ ವಿಧಾನಸಭಾ ಕಲಾಪ ನಡೆಸಿದ್ಯಾಕೆ? ಮಧ್ಯರಾತ್ರಿವರೆಗೂ ಹಾಜರಿದ್ದ ಶಾಸಕಿ ಕರೆಮ್ಮ ನಾಯ್ಕ್. ಈ ಸುದ್ದಿಗಳನ್ನು ನೋಡೋಣ ಸದನ ಸಮರ ನ್ಯೂಸ್ ಟಾಪ್ 9ನಲ್ಲಿ. ವಕ್ಫ್ ವಿವಾದ, ಪಂಚಮಸಾಲಿ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ವಿಚಾರಗಳು ಸದನದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗಿತ್ತು. ನಿನ್ನೆ ಮುನಿರತ್ನ ನಾಯ್ಡು ಜಾತಿ ನಿಂದನೆ ಹಾಗೂ ಅತ್ಯಾಚಾರ ಪ್ರಕರಣ ಭಾರೀ ಕೋಲಾಹಲಕ್ಕೆ ಕಾರಣವಾಯಿತು. ಮುನಿರತ್ನ ರಾಜೀನಾಮೆಗೆ ಕಾಂಗ್ರೆಸ್ ಸದಸ್ಯರು ಆಗ್ರಹಿಸಿ ಘೋಷಣೆ ಕೂಗಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸದಸ್ಯರು ಧಿಕ್ಕಾರ ಮೊಳಗಿಸಿದ್ರು. ಸದನದಲ್ಲಿ ಗದ್ದಲ ಹೆಚ್ಚಾಗ್ತಾ ಇದ್ದಂತೆ ಸ್ಪೀಕರ್ 10 ನಿಮಿಷಗಳ ಕಾಲ ಕಲಾಪವನ್ನ ಮುಂದೂಡಿದ್ರು. ನಿಯಮ 69ರ ಅಡಿಯಲ್ಲಿ ನಡೆದ ಚರ್ಚೆಯಲ್ಲಿ ಕಾಂಗ್ರೆಸ್ ಸದಸ್ಯ ನರೇಂದ್ರ ಸ್ವಾಮಿ ಮುನಿರತ್ನ ಪ್ರಕರಣವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಮುನಿರತ್ನರ ಮೇಲೆ ಜಾತಿ ನಿಂದನೆ ಆರೋಪ ಬಂದಿದೆ, ಅವರು ಮಾತನಾಡಿರುವುದು ಸತ್ಯ ಅಂತ ಎಫ್ಎಸ್ಎಲ್ ವರದಿ ಬಂದಿದೆ. ನಾವು ಜಾತಿ ನಿಂದನೆಯನ್ನ ಸಹಿಸಲ್ಲ, ನಾವು ಅದೇ ಸಮುದಾಯದಿಂದ ಬಂದವರು, ಇದರ ಮೇಲೆ ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು. ಅವರು ನಿರಪರಾಧಿ ಅಂದ್ರೆ ಅವ್ರ ಮೊಳಕ್ ಬರೀ ನಮ್ದೇನು ಅಕ್ಷರ ಇಲ್ಲ. ನಾನು ಆ ಸಮುದಾಯದಿಂದ ಬಂದವನಾಗಿ ಬಾಬಾ ಸಾಹೇಬರ ಅನುಯಾಯಿಯಾಗಿ ಈ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ಮತ್ತೆ ಪರಸ್ಪರ ಘೋಷಣೆಗಳು ಮೊಳಗಿದ್ವು. ಕಾಂಗ್ರೆಸ್ ವಾಲಾ ಚೋರ್ ಹೈ, ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅಂತ ಬಿಜೆಪಿಯವರು ಘೋಷಣೆ ಕೂಗಿದ್ರು. ಗದ್ದಲ ಜೋರಾಗ್ತಾ ಇದ್ದಂತೆ ಮತ್ತೆ ಕಲಾಪವನ್ನ 10 ನಿಮಿಷಗಳ ಕಾಲ ಮುಂದೂಡಲಾಯಿತು. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಮಾತನಾಡಲು ಮುಂದಾಗ್ತಾ ಇದ್ದಂತೆ ನೀವು ನಿಲುವಳಿಗೆ ಸಹಿ ಹಾಕಿಲ್ಲ, ಮಾತನಾಡುವಂತಿಲ್ಲ ಅಂತ ಆಕ್ಷೇಪ ವ್ಯಕ್ತವಾಯಿತು. ರೇವಣ್ಣ ಮತ್ತು ನರೇಂದ್ರ ಸ್ವಾಮಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಇಡೀ ನಿಮ್ಮ ಮನೆಯೇ ದಲಿತ ವಿರೋಧಿ, ಕೂತ್ಕೊಳ್ಳಯ್ಯ ಸುಮ್ಮನೆ ಅಂತ ನರೇಂದ್ರ ಸ್ವಾಮಿ ರೇವಣ್ಣಗೆ ಏಕವಚನ ಪ್ರಯೋಗಿಸಿದ್ರು. ಸಿಟ್ಟಿಗೆದ್ದು ಸದನದ ಬಾವಿಗೆ ಇಳಿದ ಎಚ್.ಡಿ. ರೇವಣ್ಣಗೆ ಜೆಡಿಎಸ್ ಸದಸ್ಯರು ಸಾಥ್ ನೀಡಿದ್ರು. ಈ ವೇಳೆ ಕಾಂಗ್ರೆಸ್ ನಾರಾಯಣಸ್ವಾಮಿ ಮತ್ತು ಜೆಡಿಎಸ್ನ ಸಮೃದ್ಧಿ ಮಂಜುನಾಥ್ ನಡುವೆ ವಾಗ್ಯುದ್ಧವೇ ನಡೆಯಿತು. ಒಂದು ಹಂತದಲ್ಲಿ ತೋಳೇರಿಸಿಕೊಂಡು ಕಾದಾಟಕ್ಕೆ ಇಳಿಯುವ ಪ್ರಯತ್ನವೂ ಕಂಡುಬಂತು. ರೇವಣ್ಣ ಪರ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ನಿಮ್ಮ ಮನಸ್ಸಾಕ್ಷಿಯಿಂದ ಮಾತನಾಡಿ ಅಂತ ನರೇಂದ್ರ ಸ್ವಾಮಿಗೆ ತಿವಿದ್ರು. ವಿಧಾನಸಭೆ ಅಧಿವೇಶನ ನಿನ್ನೆ ವಿಶೇಷ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ಸುದೀರ್ಘ 15 ಗಂಟೆಗಳ ಕಾಲ, ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಿ ರಾತ್ರಿ 12:55ರವರೆಗೂ ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನಾ ಕಲಾಪ ನಡೆದಿದೆ. ಕಳೆದ 1 ದಶಕದಲ್ಲೇ ಇದು ವಿಶೇಷ ದಾಖಲೆಯ ಕಲಾಪವಾಗಿದೆ. ನಮಗೆ ಅವಕಾಶ ಕೊಡಿ, ಸಮಯವಾಯಿತು ಅಂತ ಕೆಲ ಶಾಸಕರು ಆಗ್ರಹಿಸಿದ್ರು. ಅದಕ್ಕೆ ಸ್ಪೀಕರ್ ಯುಟಿ ಖಾದರ್, ವಿಶ್ವಕಪ್ ಕ್ರಿಕೆಟ್ ನೋಡುವಾಗ ರಾತ್ರಿ 3 ಗಂಟೆವರೆಗೂ ಕಾಯುವುದಿಲ್ಲವೇ? ಅದೇ ರೀತಿ ಈಗ ವಿಶ್ವಕಪ್ ಅಂದುಕೊಂಡು ಸಹಕಾರ ಕೊಡಿ ಅಂತ ಹೇಳಿದ್ರು. ಮಧ್ಯರಾತ್ರಿ ಆದರೂ ತಮ್ಮ ಗಮನ ಸೆಳೆಯುವ ಸೂಚನೆಗೆ ಸಚಿವರ ಉತ್ತರ ಪಡೆಯಲು ರಾಯಚೂರು ಜಿಲ್ಲೆಯ ದೇವದುರ್ಗ ಶಾಸಕಿ ಕರೆಮ್ಮ ನಾಯ್ಕ್ ಹಾಜರಿದ್ರು. ಬೆಳಗ್ಗೆ 10 ಗಂಟೆಗೆ ಕಲಾಪ ಮುಂದೂಡಿದ ವೇಳೆ ಸದನದಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ 3 ಸಚಿವರು, 3 ಕಾಂಗ್ರೆಸ್ ಶಾಸಕರು, 4 ಜೆಡಿಎಸ್ ಶಾಸಕರು, ಓರ್ವ ಬಿಜೆಪಿ ಶಾಸಕ ಮತ್ತು 1 ಪಕ್ಷೇತರ ಶಾಸಕ ಹಾಜರಿದ್ದರು. ಮಧ್ಯರಾತ್ರಿವರೆಗೂ ನಡೆದ ವಿಧಾನಸಭೆ ಕಲಾಪದ ಕುರಿತು ಟಿವಿ9 ಜೊತೆ ಮಾತನಾಡಿದ ಸಭಾಧ್ಯಕ್ಷ ಯುಟಿ ಖಾದರ್, ಇದು ಕಳೆದ 10 ವರ್ಷದಲ್ಲೇ ದಾಖಲೆಯ ಕಲಾಪ ಅಂತ ಹೇಳಿದ್ರು. ಇಲ್ಲ, ನಾವು ಇದು ದಾಖಲೆಗಾಗಿ ಅಥವಾ ಇದಂತಲ್ಲ, ಇದು ನಾವು ಬದ್ಧತೆಯಿಂದ ಪ್ರಾಮಾಣಿಕ ಕೆಲಸ ಮಾಡಿಕೊಂಡು ಹೋಗಿದ್ದೇವೆ. ದೇವರು ತಗೊಂಡು ಒಂದು ಗಡುವಿಗೆ ಮುಟ್ಟಿಸಿದ್ದಾರೆ. ಜನರ ಆಶೀರ್ವಾದ ಇರ್ತದೆ ಅಂತ ನಾವು ನಂಬ್ತೇವೆ. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದೊಂದು ವಿಶೇಷ ಗಳಿಗೆ ಅಂತ ಬಣ್ಣಿಸಿದ್ದಾರೆ. ಈ ರೀತಿ ಮುಂದೇನು ಚರ್ಚೆಗಳು ನಡೀಬೇಕು ಅಂತ ಹೇಳಿದ್ದಾರೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಮಧ್ಯರಾತ್ರಿವರೆಗೂ ಶಾಸಕಿ ಕರೆಮ್ಮ ಅವರು ಉಪಸ್ಥಿತರಿದ್ದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದು ಶ್ಲಾಘನೀಯ ಅಂತ ಹೇಳಿದ್ರು. ನಮಗೂ 12 ಗಂಟೆ ಆಗಲಿಂದ ಕಾತರದಿಂದ, ಯಾಕಂದ್ರೆ ಆ ಒಂದು ಘಟನೆಯಲ್ಲಿ ನಾವು ಭಾಗಿಯಾಗಬೇಕಂತ ಖುಷಿ ಇತ್ತು. ಅದು ಖುಷಿ ದಾಖಲಾಗಿ ಉಳಿದಿದೆ.
ಇದು ನೀವು ಹೇಳ್ದಂಗೆ ಬೆಳಗಾವಿಯಲ್ಲಿ ಅಧಿವೇಶನ ಆಗೋಲ್ಲ ಅಂತಿತ್ತು. ಇದು ಹಾಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದೆ.